ಹಿಂದಿನ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ ಹಾಗೆ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅವರಿಗೆ ಲಿಂಕ್ ಕೂಡ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಸ್ವಲ್ಪ ಜನ ಮಾತ್ರ ಅಲ್ಲಿದ್ದರಿಂದ ಸ್ವಲ್ಪ ಜನ ಹಾಗೆ ಗ್ರೂಪ್ ಫೋಟೋಗಳನ್ನ ತೆಗೆದುಕೊಂಡ್ವಿ. ಅಲ್ಲಿಂದ ಬಂದು ನಾವು ಸವದತ್ತಿ ಎಲ್ಲಮ್ಮನ ದರ್ಶನ ಕೂಡ ಮಾಡಿದ್ವಿ. ದರ್ಶನ ಮಾಡಿ ಎಲ್ಲಿ ಹೋಗಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವಿನ್ನ ನನ್ನ ಚಾನಲ್ನ ಹೊಸದಾಗಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಾವಲ್ಲಿ ಸವದತ್ತಿ ಎಲ್ಲಮ್ಮನ ದೇವಸ್ಥಾನದಿಂದ ನೈಟು ಹೊರಟು ಟ್ರಾವೆಲ್ ಮಾಡಿ ಬೆಳಗ್ಗೆ ರೂಮ್ ಕೂಡ ಮಾಡ್ಕೊಂಡಿದ್ವು. ಅಲ್ಲಿ ಫ್ರೆಶ್ ಆಗಿ ರೆಡಿಯಾಗಿ ನಿಂತಿದ್ದೀವಿ. ಸೊ ನಮ್ಮ ಸೌಮ್ಯಕ್ಕೂ ಕೂಡ ವಿಡಿಯೋ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಫ್ರೆಶ್ ಆಗಿ ಕೂತಿರೋದ್ರಿಂದ ತಿಂಡಿಗೆ ಹೋಗೋ ಟೈಮ್ ಆಗಿತ್ತು. ತಿಂಡಿಗೆ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ವೇಟ್ ಮಾಡ್ತಿದ್ವು. ಹಾಗೆ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಕೂಡ ಮಾಡಿಕೊಂಡು ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಅಲ್ಲಿಂದ ಚಿತ್ರಾನ್ನ, ಬಜ್ಜಿ ಹಾಗೆ ಚಟ್ನಿ ಕೂಡ ರೆಡಿಯಾಗಿತ್ತು. ಎಲ್ಲರೂ ಕೂತು ತಿಂಡಿನ ಮಾಡಿಕೊಂಡು ನಂತರ ಅಲ್ಲಿ ಟೀ ಕೂಡ ಮಾಡಿದ್ರು. ಒಟ್ಟಿಗೆ ಟೀ ಕುಡಿದು ನಂತರ ನಾವು ಅಲ್ಲಿಂದ ಹೊರಟು. ಬಸ್ಸಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡಿದ್ವು. ಈ ಸಲನೂ ಕೂಡ ನಾವು ಆಲ್ರೆಡಿ ಬಸ್ ಹತ್ತೋ ಅಷ್ಟೊತ್ತಿಗೆ ತುಂಬ ಜನ ಬಂದು ಆಲ್ರೆಡಿ ಕೂತಿದ್ದಾರೆ. ಈ ಸಲ ಬಸ್ಸಲ್ಲಿ ಯಾವ್ಯಾವ ಥರ ಡ್ಯಾನ್ಸ್ ಮಾಡಿದ್ರು, ಹೇಗೆ ಎಂಜಾಯ್ ಮಾಡಿದ್ರು ಅಂತ ನೀವು ನೋಡಿ ಎಂಜಾಯ್ ಮಾಡಿ. ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ಸ್ವಲ್ಪ ಟ್ರಾವೆಲ್ ಜಾಸ್ತಿ ಇದ್ದಿದ್ದರಿಂದ ನಾವೆಲ್ಲರೂ ತುಂಬ ಬಸ್ಸಲ್ಲೇ ವಿಡಿಯೋ ಜಾಸ್ತಿ ಇದೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಕೂಡ ಸ್ವಲ್ಪ ಯಾಕೋ ಬೇಜಾರು ಮಾಡ್ಕೊಂಡಿದ್ಲು. ಅಣ್ಣ ಸಮಾಧಾನ ಮಾಡಿ ಅವಳನ್ನ ಡ್ಯಾನ್ಸ್ ಆಡೋದಕ್ಕೆ ಕಳಿಸ್ತಿದ್ದಾರೆ. ಅವಳು ತುಂಬ ಎನರ್ಜಿ ಗರ್ಲ್ ಅಂತಲೇ ಹೇಳ್ಬೋದು. ಸ್ವಲ್ಪ ಡಲ್ ಆಗಿದ್ದರಿಂದ ಅಣ್ಣ ಫೋರ್ಸ್ ಮಾಡಿ ಅವಳನ್ನ ಈಗ ಎಪ್ಸಿ ಡ್ಯಾನ್ಸ್ ಮಾಡ್ಸೋಕ್ಕೆ ಕಳಿಸ್ತಾರೆ. ನೋಡಿ ಬಂದು ತುಂಬ ಆ್ಯಕ್ಟಿವ್ ಗರ್ಲ್ ಅವಳು.
ಇನ್ನೂ ನಾಗಿನಿ ಡ್ಯಾನ್ಸ್ದು ತುಂಬ ವೀಡಿಯೋಗಳು ಅಪ್ಲೋಡ್ ಆಗಿಲ್ಲ, ಯಾಕೆಂದರೆ ಸೊ ಅದು ಪರ್ಸ್ನಲ್ ಆಗಿರುತ್ತೆ. ಆದರೆ ಈ ವಿಡಿಯೋ ಮೂಲಕ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ, ಯಾಕೆಂದರೆ ಆ ಬಸ್ಸಲ್ಲಿ ಇರೋರೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ರು, ಅಷ್ಟು ಚೆನ್ನಾಗಿತ್ತು ಆ ಡ್ಯಾನ್ಸ್. ಆ ನಂತರ ಅಲ್ಲಿಂದ ಗೋಕಾಕ್ ಫಾಲ್ಸ್ ಕೂಡ ಬಂತು. ಅಲ್ಲಿ ಬಸ್ನ ಸ್ಟಾಪ್ ಮಾಡಿ ಗೋಕಾಕ್ ಫಾಲ್ಸ್ ನೋಡೋದಕ್ಕೆ ಹೋಗಿದ್ದು. ಸೊ ಆ ಟೈಮಲ್ಲಿ ನೀರು ಇಲ್ದಿರೋ ಕಾರಣ ಸ್ವಲ್ಪ ಡ್ಯಾಮ್ ಖಾಲಿತ್ತು, ದೂರದಿಂದ ವೀಕ್ಷಣೆ ಮಾಡಿ ಚೆನ್ನಾಗಿತ್ತು. ನಂತರ ಅಲ್ಲಿ ಒಂದು ಟೆಂಪಲ್ ಇತ್ತು, ಆ ಟೆಂಪಲಿಗೆ ಹೋಗಿ ನಮಸ್ಕಾರ ಮಾಡಿ ನಂತರ ಫಾಲ್ಸ್ ಹತ್ರ ಹೋಗಿ ನೀರಿಲ್ಲದೆ ಇರೋ ಕಾರಣ ಬಂಡೆ ಮೇಲೆಲ್ಲ ಕೂತ್ಕೊಂಡು ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡು ಎಂಜಾಯ್ ಕೂಡ ಮಾಡಿದ್ವಿ. ಸೇಫ್ಟಿ ಮೇಲೆ ಈಗ ಯಾರನ್ನೂ ಸದ್ಯಕ್ಕೆ ಇಲ್ಲ, ಹಾಗಾಗಿ ಫೋಟೋಸ್ ಮಾತ್ರ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು ಅಷ್ಟೇ. ಬಂಡೆ ಮೇಲೆ ಕೂತ್ಕೊಂಡು ನೀರು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಬಂಡೆ ಹತ್ರ ಎಲ್ಲ ಹೋಗ್ಬೋದಿತ್ತು, ನೀರು ಜಾಸ್ತಿ ಇದ್ದಾಗ ಆ ಥರ ಎಲ್ಲ ಹೋಗೋದಕ್ಕಾಗಲ್ಲ ಅಂದ್ಕೊತೀನಿ, ಯಾಕೆಂದರೆ ಸ್ವಲ್ಪ ನೀರಿದ್ರೂ ಅಲ್ಲಿ ತುಂಬ ಜಾಸ್ತಿ ಇತ್ತು. ಕೂಡ ಎಲ್ಲ ಕಡೆ ವಿಡಿಯೋ ಮಾಡಿದ್ದಾರೆ ಹೌದಿಲ್ಲ. ಹಾಗೆ ಕೆಲವೊಂದು ಫೋಟೋಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನಮ್ಮ ಫ್ರೆಂಡ್ಸ್ಗಳಂತೂ ತುಂಬಾ ಖುಷಿಪಟ್ಟು ತುಂಬ ಎಂಜಾಯ್ ಮಾಡಿದ್ವು. ನಾವು 4 ಜನ ಯಾವಾಗಲೂ ತುಂಬಾ ಕ್ಲೋಸ್, ಎಲ್ಲೇ ಹೋದ್ರೂ ಜೊತೆಯಾಗಿ ಹೋಗ್ತೀವಿ, ಜೊತೆಯಲ್ಲೇ ಇರ್ತೀವಿ. ಸೊ ಹಾಗಾಗಿ ಕೆಲವೊಂದು ಫೋಟೋಗೆಲ್ಲ ಫೋಸ್ ಕೊಡೋದಕ್ಕೆ ಈ ಥರ ಕೊಡೋಣ, ಈ ಥರ ನಿಂತ್ಕೊಳ್ಳೋಣ ಅಂತ ಹಾಗೆ ತರಲೆ ಮಾಡ್ತೀವಿ. ಚೆನ್ನಾಗಿತ್ತು ಈ ಮೆಮೊರಿ ಅಂತಲೇ ಹೇಳ್ಬೋದು. ಹಾಗೆ ಫೇರ್ವೆಲ್ ಕೂಡ ಫೋಟೋಸ್ಗಳನ್ನ ತೆಗೆದುಕೊಂಡು ಒಂದೊಂದು ಫೋಟೋಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಆ ಪ್ಲೇಸ್ ತುಂಬ ಚೆನ್ನಾಗಿತ್ತು, ನೀರಿದ್ದು ಆ ವಾತಾವರಣ ತುಂಬ ಸುಂದರವಾಗಿತ್ತು. ನಂತರ ಅಲ್ಲಿಂದ ನಾವು ಮಧ್ಯಾಹ್ನ ಊಟಕ್ಕೆ ಬಸ್ ನಿಲ್ಲಿಸಿದ್ವು. ಭಟ್ರು ಕೂಡ ಅಡುಗೆನ ರೆಡಿ ಮಾಡಿದ್ರು. ಅಲ್ಲಿವರೆಗೆ ನನ್ನ ಮಕ್ಕಳು ತುಂಬ ತುಂಟರು, ಹಾಗಾಗಿ ಅಲ್ಲಿ ಆಲದ ಮರ ಇದರಿಂದ ಆಲದ ಮರದಲ್ಲಿ ಜೋಕಾಲಿಗಳನ್ನ ಆಡ್ತಾ ಎಂಜಾಯ್ ಮಾಡ್ತಿದ್ರು. ಅಲ್ಲೇ ಊಟ ಮಾಡಿ ನಂತರ ನಾವು ಕೊಲ್ಲಾಪುರಕ್ಕೆ ಹೊರಟು. ನಾನು ಫಸ್ಟ್ ಟೈಮ್ ಈ ಪ್ಲೇಸ್ ಎಲ್ಲ ನೋಡ್ತಿರೋದು, ಹಾಗಾಗಿ ನನಗಂತೂ ತುಂಬಾ ಖುಷಿ ಇತ್ತು. ಕೆಲವೊಂದು ಜಾಗಕ್ಕೆ ನಾವು ಫ್ಯಾಮಿಲಿ ಜೊತೆ ಹೋಗಿರ್ತೀವಿ, ಇಲ್ಲ ಫ್ರೆಂಡ್ಸ್ ಜೊತೆ ಹೋಗಿರ್ತೀವಿ. ಇಲ್ಲಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಹೋಗೋದು ತುಂಬಾ ಖುಷಿ ಕೊಡುತ್ತೆ. ಕೊಲ್ಲಾಪುರಕ್ಕೆ ನಾವು ರೀಚ್ ಕೂಡ ಆದ್ವಿ. ನಮ್ಮ ಕರ್ನಾಟಕ ಬಸ್ಗಿಂತ ಈ ಬಸ್ಗಳು ಸ್ವಲ್ಪ ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಎಲ್ರಿಗೂ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ಟೀ ಕೂಡ ಎಲ್ಲರೂ ಅಲ್ಲೇ ಟೀ ಶಾಪಲ್ಲಿ ಟೀನ ಕುಡಿದು ನಂತರ ನಾವು ಹೋಗೋದಕ್ಕೆ ರೆಡಿ ಆದವು. ಇಲ್ಲಿ ಪಾಪಣ್ಣವ್ರು ಕೂಡ ಸ್ಟೈಲಾಗಿ ವಾಕ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಸುಮ್ಮನೆ ರೇಗ್ಸೋದಕ್ಕೆ ಅಂತ ವಿಡಿಯೋ ಮಾಡ್ಕೊಂಡು ಅಷ್ಟೇ. ನಾವು ಬಸ್ನ ನಿಲ್ಸಿದ ಜಾಗದಿಂದ ಕೊಲ್ಲಾಪುರ ದೇವಸ್ಥಾನಕ್ಕೆ ಇಲ್ಲ ಅಂದರೂ 1-1.5 ಕಿಲೋಮೀಟರ್ ಇದೆ. ಸೊ ನಮ್ಗೆ ಫಸ್ಟ್ ಟೈಮ್ ಹೋಗಿದ್ರಿಂದ ಅಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾವು ನಡ್ಕೊಂಡೇ ಹೋದ್ವು. ತುಂಬ ಚೆನ್ನಾಗಿತ್ತು ವಾಕ್ ಮಾಡಿಕೊಂಡು ಇಲ್ಲ ಜೊತೆಯಲ್ಲಿ ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಆ ಮೆಮೊರಿಫುಲ್ ಡೇಸ್ನ ನಾವು ಯಾವತ್ತಿಗೂ ಮರೆಯೋಕ್ಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದೇನು ಅಂತ ನನಗೂ ಅಷ್ಟಾಗಿ ಗೊತ್ತಾಗಿಲ್ಲ, ಅದೇನು ಅಂತ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ. ನಂತರ ನಾವು ದೇವಸ್ಥಾನದ ಹತ್ತಿರ ಬಂದು ತುಂಬಾ ರಶ್ ಇತ್ತು. ಎಷ್ಟು ರಶ್ಶು ಅಂದರೆ ನಾವೆಲ್ಲಿ ನೋಡಿದ್ರೂ ತುಂಬ ಜನಗಳಿದ್ರು. ನೋಡಿ ಕೊಲ್ಲಾಪುರದ ಅಮ್ಮನ ವಿಗ್ರಹವನ್ನು ಅಂದರೆ ಮುಖವಾಡವನ್ನು ಕರೆಯೋದಕ್ಕೆ ಅಂತ ಇಟ್ಟಿದ್ರು. ಅಲ್ಲೆಲ್ಲ ಹೊರಗಡೆ ಅಲಂಕಾರ, ಸೀರೆಗಳಿಗೆ ಅಲಂಕಾರ ಮಾಡಿ ನಿಲ್ಲಿಸಿರೋದು ಎಲ್ಲ ತುಂಬಾ ಸುಂದರವಾಗಿತ್ತು. ನಾವು ಅದೆಲ್ಲ ನೋಡ್ಕೊಂಡು ನಂತರ ದೇವರ ದರ್ಶನ ಮಾಡೋದಕ್ಕೆ ಕೂಡ ನಾವು ಕ್ಯೂನಲ್ಲಿ ಬಂದು, ನೀವು ಗಮನಿಸ್ತಿರ್ಬೋದು ಎಷ್ಟು ರಶ್ ಇದೆ ಅಂತ. ಎಲ್ಲಿ ನೋಡಿದ್ರೂ
ಜನನೇ ಕಾಣಿಸ್ತಾರೆ, ಅಷ್ಟು ರಶ್ ಇತ್ತು. ಆದರೆ ಕ್ಯೂ ಮಾತ್ರ ತುಂಬ ಬೇಗ ಬೇಗ ಹೋಗ್ತಿತ್ತು, ಹಾಗಾಗಿ ನಾವು ತುಂಬ ಹೊತ್ತು ನಿಂತು ಅಂತ ಅನ್ನಿಸ್ಲಿಲ್ಲ. ಇಲ್ಲೂ ಕೂಡ ಫೋಟೋಸ್ಗಳನ್ನ ತೆಗಿಯೋ ಹಾಗಿಲ್ಲ, ಆದ್ರೂ ನಾವಿಲ್ಲಿ ಪಾದ ಸಿಕ್ತು, ಸ್ವಲ್ಪ ಹೂವೆಲ್ಲ ಜರುಗಿಸಿ ನಾವು ಪಾದನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾವು ದರ್ಶನಕ್ಕೆ ಹೋದ್ವಿ. ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಿದ್ದೀವಿ. ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ ತುಂಬಾ ಖುಷಿ ಆಗುತ್ತೆ ನಮಗೆ ದೇವಸ್ಥಾನಗಳನ್ನ ನೋಡೋದಕ್ಕೆ. ಎಲ್ಲೂ ಕೂಡ ಫೋಟೋಸ್ಗಳನ್ನ ಟೆಂಪಲ್ಗಳಲ್ಲಿ ಅಲೌ ಮಾಡಲ್ಲ, ಹಾಗಾಗಿ ನಾವೆಲ್ಲೂ ಹೊರಗಡೆ ಫೋಟೋಸ್ಗಳನ್ನ ತೊಗೊಂಡಿದ್ದೀವಿ. ಗೋವಿಂದ ಗೋವಿಂದ ಹೇಳಿ ಕ್ಲಿಕ್ ಆಗಿಲ್ಲ. ನಂತರ ಅಲ್ಲಿ ಗರ್ಭಗುಡಿ ಬಂತು, ಹಾಗಾಗಿ ಫೋನ್ನ ಆಫ್ ಮಾಡಿದ್ವು. ಗರ್ಭಗುಡಿ ಒಳಗಡೆ ಹೋಗಿ ತಾಯಿ ಮೂಕಾಂಬಿಕೆ ಅಮ್ಮನವನ್ನು ದರ್ಶನ ಮಾಡಿ ಅಲ್ಲಿಂದ ಹೊರಗಡೆ ಬಂದು ಕೆಲವೊಂದಷ್ಟು ಫೋಟೋಸ್ಗಳನ್ನ ತೆಗೆದುಕೊಂಡು ನೈಟು ಟ್ರಾವೆಲ್ ಮಾಡಿ ಬೆಳಗ್ಗೆ ನಾರಾಯಣಪುರಕ್ಕೆ ಬಂದು, ನಾರಾಯಣಪುರದಲ್ಲಿರುವ ಶ್ರೀ ನಾರಾಯಣ ಸ್ವಾಮಿ, ತಿರುಪತಿಯಲ್ಲಿರುವ ತಿಮ್ಮಪ್ಪನ ಸ್ವಾಮಿ ಒಂದೇ ಅಂತಲೇ ಹೇಳ್ಬೋದು, ಅಷ್ಟು ಸುಂದರವಾಗಿತ್ತು. ಆದರೆ ಒಳಗಡೆ ಫೋನ್ಗೆ ಅಲೋ ಇಲ್ಲ, ಹಾಗಾಗಿ ನಾವು ಹೊರಗಡೆ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೀವಿ. ಹಾಗೆ ನಿಂತ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನ ಕೂಡ ತೆಗೆದುಕೊಂಡು ನಮ್ಮನೆ ದೇವರಾಗಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿಂದ ಬಂದು ನಾಷ್ಟಕ್ಕೆ ಗಿಡ ಸಾಗಿ ಚಟ್ನಿ ಬಜ್ಜಿ ಮಾಡಿದ್ದು ನಾಷ್ಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟು. ಫೋಟೋಸ್ಗಳು ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಅಲ್ಲಿಂದ ನಂತರ ನಾವು ವಜ್ರೇಶ್ವರಿ ಟೆಂಪಲಿಗೆ ಹೊರಟು. ಇಲ್ಲೂ ಕೂಡ ದೇವರ ಫೋಟೋ ತೆಗೆಯೋ ಹಾಕಿಲ್ಲ, ಹಾಗಾಗಿ ನಾವು ಹೊರಗಡೆ ಮಾತ್ರ ಫೋಟೋಸ್ಗಳನ್ನ ಹಾಗೆ ವೀಡಿಯೋಗಳನ್ನ ಮಾಡ್ಕೊಂಡಿದ್ವಿ. ನೀವು ಈ ಕಡೆ ಹೋದರೆ ಒಂದ್ಸಲ ವಿಸಿಟ್ ಕೊಡು, ತುಂಬಾ ಚೆನ್ನಾಗಿದೆ. ಹೊರಗಡೆಯಲ್ಲಿ ದೇವಸ್ಥಾನದ ಹೊರಾಂಗಣದಲ್ಲಿ ದೇವರ ದರ್ಶನ ಮಾಡಿ ನಾವು ಆಚೆ ಬಂದಾಗ ತೆಗೆದಿರುವಂತಹ ವೀಡಿಯೋ. ದೇವಸ್ಥಾನದ ಒಳಗೆ ಏನಿದೆ ಅದೇ ರೀತಿ ಲಿಂಗ ಅಲ್ಲಿರೋದು. ನಂತರ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವಂಥ ಫೋಟೋ, ಹಾಗೆ ಕೆಲವೊಂದು ಫೋಟೋಸ್ಗಳನ್ನೂ ಕೂಡ ದೇವಸ್ಥಾನದ ಸನ್ನಿಧಿಯಲ್ಲಿ ನಿಂತು ನಾವು ಕೂಡ ಫೋಟೋಸ್ಗಳನ್ನ ತೆಗೆದುಕೊಂಡು ಎಲ್ಲ ಫೋಟೋಸ್ ನಮಗೆ ಮೆಮೊರಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ಹಾಗೆ ಜನ ಕುತ್ಕೊಂಡು ಫೋಟೋಸ್ಗಳನ್ನ ತೆಗೆದುಕೊಂಡು ನಾವು ಲೈನ್ಸ್ ತಗೊಂಡು ಆಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಕೂಡ ಫೋಟೋಸ್ಗಳನ್ನ ತೆಗೆದುಕೊಂಡು. ಇಲ್ಲೂ ಅಷ್ಟೇ ಸ್ವಲ್ಪ ಕಡಿಮೆ ಇದ್ದಾರೆ, ಬಟ್ ಆಲ್ಮೋಸ್ಟ್ ಇದ್ದಾರೆ. ಎಲ್ಲರೂ ಕುತ್ಕೊಂಡು ಫೋಟೋಸ್ಗಳನ್ನ ತೆಗೆದುಕೊಂಡು ನಂತರ ಅಲ್ಲಿಂದ ಹೊರಟು ಸ್ವಯಂಬಕೇಶ್ವರ ದೇವಸ್ಥಾನಕ್ಕೆ ಹೋದ್ದು. ಸ್ವಯಂಬಕೇಶ್ವರ ಸನ್ನಿಧಿಗೆ ಹೋಗುವಷ್ಟೊತ್ತಿಗೆ ನಾವು ಆಲ್ರೆಡಿ ಕತ್ತಲಾಗ್ತಾ ಬರ್ತಿದ್ದು. ಸ್ವಯಂಬಕೇಶ್ವರ ದೇವಸ್ಥಾನ ನಾವು ಬಸ್ ಜಾಗಕ್ಕಿಂತ ಸ್ವಲ್ಪ ದೂರನೇ ಇತ್ತು, ಹಾಗಾಗಿ ಅಲ್ಲಿ ಆಟೋಯಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೂ ಅಷ್ಟೇ ಫೋಟೋಸ್ಗಳು ಹಾಗೆ ವೀಡಿಯೋಸ್ಗಳನ್ನ ತೆಗಿಯೋ ಹಾಗಿಲ್ಲ, ಆದರೆ ಕ್ಯೂ ತುಂಬ ದೂರ ಇದ್ದಿದ್ದರಿಂದ ನಾವು ಫೋಟೋಸ್ಗಳನ್ನ ಹಾಗೆ ವೀಡಿಯೋಸ್ಗಳನ್ನ ತೆಗೆದುಕೊಂಡು. ಇದು ನೋಡಿ ಗರ್ಭಗುಡಿಯಲ್ಲಿ ಹೇಗಿದೆ ದೇವರು, ಅದೇ ರೀತಿ ಸ್ವಯಂಬಕೇಶ್ವರ ಇರೋದು. ಹಾಗೆ ಅಲ್ಲಿಂದ ಕ್ಯೂನಲ್ಲಿ ಹೊರಟು. ಸೊ ಕ್ಯೂ ಎಷ್ಟಿತ್ತು ಅಂತ ಅಂದರೆ ಆಲ್ಮೋಸ್ಟು 2 ಗಂಟೆ ನಾವು ನಿಂತಿದ್ವಿ, 2 ರಿಂದ 3 ಗಂಟೆ ನಿಂತಿದ್ವು. ಅಷ್ಟು ರಶ್ ಇತ್ತು ಅಂತ ಅನಿಸುತ್ತೆ, ಅಷ್ಟು ದೂರ ಕ್ಯೂ ಸಾಕ್ತಾನೆ ಇತ್ತು. ಅಷ್ಟಾಗಿ ಹೋಗ್ತಿದೆ ಅನ್ನೋದಕ್ಕಿಂತ ಎಷ್ಟು ಕ್ಯೂ ನೋಡಿದ್ರೂ ಹೋಗ್ತಾನೆ ಇರಬೇಕು ಅನ್ನೋಂಥದ್ದು ಇತ್ತು. ಎಲ್ಲರೂ ಒಟ್ಟಿಗೆ ಇದ್ದರು, ಎಲ್ಲೂ ಕೂಡ ಅಲ್ಲಿ ಇಲ್ಲಿ ಹೋಗದೆ ಜೊತೆಲೇ ಹೋಗಿದ್ದು ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ನಾವು ದೇವ್ರ ದರ್ಶನ ಮಾಡಿಲ್ಲ, ಅಂದರೆ ಎಲ್ಲರೂ ಜೊತೆಲೇ ಸೇರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ತುಂಬಾ ಚೆನ್ನಾಗಿತ್ತು. ಇದೊಂಥರ ಮೆಮೊರಿಬಲ್ ಅಂತ ಅಂದ್ಕೊಳ್ಬೋದು. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲೂ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದ್ವಿ, ಬಟ್ ಆಗಲಿಲ್ಲ, ಏಕೆಂದರೆ ತುಂಬ ಜನ ಕ್ರೌಡ್ ಇದ್ದಿದ್ದರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ.
ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ನನಗೆ ತುಂಬ ಕತ್ಲೆ ಇದ್ದಿದ್ದರಿಂದ ಅಂದರೆ ಲೈಟ್ ಬೇಕು, ಆ ಕತ್ಲೆಗೆ ಕರೆಕ್ಟಾಗಿ ವೀಡಿಯೋಸು ಗೊತ್ತಾಗಲ್ಲ. ನಾವಲ್ಲಿ ಒಂದು ರೌಂಡ್ ಬಂದು ದೇವರ ದರ್ಶನವನ್ನು ಮಾಡಬೇಕು. ಶಿವಲಿಂಗ ಏನಿದೆ ಅಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಶಿವಲಿಂಗ ಏನಿದೆ ನೆಲದಲ್ಲಿ ಇರುತ್ತೆ, ಹಾಗಾಗಿ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ನೋಡಿ, ಅದು ಲೈವಲ್ಲಿ ವಿಡಿಯೋ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ನಾವು ಆಲ್ರೆಡಿ ಫೋಟೋದಲ್ಲಿ ಕೂಡ ನಿಮಗೆ ತೋರಿಸ್ತಿದ್ವಿ ಅಷ್ಟೇ. ಅದೇ ರೀತಿ ಸೇಮ್ ಶಿವಲಿಂಗ ಇರುತ್ತೆ. ಅಲ್ಲಿ ದೇವರನ್ನ ನೋಡೋದಕ್ಕೆ ಒಂದು ಸೆಕೆಂಡ್ ಕೂಡ ಬಿಡಲ್ಲ, ಯಾಕೆಂದರೆ ಹಾಗೆ ಮೂವ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಲೈವಲ್ಲಿ ಏನು ವಿಡಿಯೋ ಇದೆ ಅಲ್ಲಿ ಪೂರ್ತಿಯಾಗಿ ನೋಡ್ಕೊಬೋದು, ಅಷ್ಟು ಚೆನ್ನಾಗಿ ತೋರಿಸ್ತಿರ್ತಾರೆ. ಅಲ್ಲಿಂದ ನಾವು ದರ್ಶನ ಮಾಡಿ ಮುಂದೆ ಬಂದಿದ್ವಿ. ಇಲ್ಲಿ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಕೆಲವೊಂದು ಫೋಟೋಸ್ಗಳನ್ನ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಕ್ಯೂನಲ್ಲಿ ನಿಂತಿದ್ದಾಗ ಫೋಟೋಸ್ಗಳನ್ನ ನಂತರ ಅಲ್ಲಿ ಶುರು ಆಯಿತು. ಅಲ್ಲಿ ಫೋಟೋಸ್ಗಳನ್ನ ತೆಗೆದುಕೊಂಡು ಅಲ್ಲಿಂದ ನೈಟು ಜರ್ನಿ ಮಾಡ್ಕೊಂಡು ಬಂದ್ವಿ. ನೈಟು ಅಷ್ಟೇ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮ್ಮ ಮನೆಯವ್ರು ಕೂಡ ಡ್ಯಾನ್ಸ್ ಆಡ್ತಿದ್ದಾರೆ.